ಅವ್ರಿಗೆ 100 ಕೋಟಿ ಸ್ಪೆಂಡ್ ಮಾಡಕ್ ರೆಡಿ ಇದ್ದಾರೆ, ಆ ಮಗಳನ್ನ ಇಷ್ಟ ಕಷ್ಟಗಳನ್ನ ಕೇಳಕ್ಕೆ ರೆಡಿ ಇಲ್ಲ. ಹ್ಮ್ ಇಲ್ಲಿ ನಾನು ಸಂಪೂರ್ಣ ಪೋಷಕ ಸಮಾಜನ ದೂಷಿಸ್ತಾ ಇಲ್ಲ. ಹ್ಮ್ ತಮ್ಮ ಮಕ್ಕಳ ಮಾತುಗೋಸ್ಕರ ಏನೇನೋ ತ್ಯಾಗ ಮಾಡಿರೋ ಪೇರೆಂಟ್ಸು ಇದ್ದಾರೆ, ಈಗ್ಲೂ ಇದ್ದಾರೆ. ಜೆನ್ಜಿ ಪೇರೆಂಟ್ಸು ಇದ್ದಾರೆ. ಈ ತರ ನನ್ ಮಕ್ಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ, ಅವ್ರಿಗೋಸ್ಕರ ಟೈಮ್ ಕೊಟ್ಟೆ ಕೊಡ್ತೀವಿ, ಈ ತರದವರು ಇದ್ದಾರೆ. ಅಷ್ಟರ ಮಧ್ಯ ಇನ್ನ ಕೆಲವೊಬ್ರು ಈ ರೀತಿಯಾದಂತಹ ಆಲೋಚನೆಗಳು ತುಂಬಾ ಕಟ್ಟುನಿಟ್ಟಾಗಿ, ತುಂಬಾ ಕೆಲವ್ರು ಹೇಳ್ತಾನೆ ಇರ್ತಾರೆ, ಅಯ್ಯೋ ನಮ್ ಮಕ್ಳು ನಾವ್ ಹೇಳ್ದಂಗೆ ಕೇಳಲೇಬೇಕಷ್ಟೇ. ಅಂದ್ರೆ ಅದ್ರಲ್ಲಿ ಒಂದು ಸರಿಯಾದ ಲಾಜಿಕಲ್ ಎಕ್ಸ್ಪ್ಲನೇಷನ್ ಅವ್ರು ಕೊಡಕ್ ರೆಡಿ ಇರಲ್ಲ. ಇಲ್ಲ, ಅವ್ರಿಗೆ ಫೋನ್ ಕೊಡ್ಬಾರ್ದು. ನೆನ್ನೆ ಒಂದು ಪೇಷಂಟ್ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಇದು ಈ ಸಮಸ್ಯೆ, ಅಪ್ಪ ಮಧ್ಯದಲ್ಲಿ ಕೂತಿದ್ದಾರೆ, ಅವ್ರು ಏನು ಮಾತಾಡಕ್ ಆಗ್ತಲ್ಲ ಹೆಲ್ಪ್ಲೆಸ್ ಅಲ್ಲಿ. ಈ ಕಡೆ ತಾಯಿ ಮತ್ತೆ ಆ ಕಡೆ ಮಗ ಕೂತ್ಕೊಂಡಿದ್ದಾರೆ. ಅವ್ರ ತಾಯಿ ಹೇಳೋದು, ನಾವು ಡಿಸೈಡ್ ಮಾಡ್ಬಿಟ್ಟಿದೀವಿ, ಮೊಬೈಲ್ ಕೊಟ್ರೆ ಅವ್ರು ಕೆಟ್ಟೆ ಹೋಗ್ಬಿಡ್ತಾರೆ, ಹಾಗೆ ಹೀಗೆ ಅಂತ ಹೇಳಿ. ಆಮೇಲೆ ಅವ್ನ ಮಗ ಹೇಳೋದು, ನಾನು ಆತರ ಏನು ಮಾಡಲ್ಲ, ನನ್ ನಂಬ್ರಿ, ನನ್ ಮೇಲೆ ನಂಬಿಕೆನೇ ಇಲ್ಲ ಇವ್ರಿಗೆ. ಅವ್ರು ಏನ್ ಒಂದು 10ನೇ ತರಗತಿ ಹುಡುಗನ ಬಾಯಲ್ಲಿ ಟ್ರಸ್ಟ್ ಫ್ಯಾಕ್ಟರ್, ನನ್ನ ಮೇಲೆ ನಂಬಿಕೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತು ಬರುತ್ತೆ. ದಟ್ ಇಸ್ ಅ ಬಿಗ್ ವರ್ಡ್. ಟ್ರಸ್ಟ್ ಅನ್ನೋದು ತುಂಬಾ ದೊಡ್ಡ ಪದ. ಮೇಡಮ್, ನನ್ಗೆ ನಮ್ ಪೇರೆಂಟ್ಸ್ಗೆ ನನ್ ಮೇಲೆ ನಂಬಿಕೆನೇ ಇಲ್ವಾ, ನಾನು ಹಂಗೆಲ್ಲ ಮಾಡಲ್ಲ ಅಂತಾನೆ ಹುಡುಗ ಹೇಳ್ತಾನೆ ಇದಾರೆ. ಆದ್ರೆ ಇವ್ರ ಪೇರೆಂಟ್ಸ್ ಅದ್ರ ಮೇಲೆ ಇಲ್ಲ 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 ಇಲ್ಲ, ಈಗಿನ ಸೊಸೈಟಿ ಇರೋದೇ ಹಂಗೆ, ನೀನು ಹಂಗೆ ಮಾಡ್ಬಿಡ್ತೀಯ. ಈ ರೀತಿಯಾದಂತ ಕೆಲವೊಂದು ಪೋಷಕರು, ನಾ ಎಲ್ಲರೂ ಅಂತಾನು ಹೇಳ್ತಿಲ್ಲ, ಎಷ್ಟೋ ಒಂದು ಸ್ವಲ್ಪ ಪರ್ಸೆಂಟೇಜ್ ಪೇರೆಂಟ್ಸ್ ಮಾಡೋ ಮಿಸ್ಟೇಕ್ ಇಂದ ಇಡೀ ಕಂಪ್ಲೀಟ್ ಪೇರೆಂಟ್ ಸಮುದಾಯವನ್ನ ನಾನು ದೂರ್ಸಕ್ಕೆ ರೆಡಿ ಇಲ್ಲ. ಆದ್ರೆ ಕೆಲವೊಂದು ಪೇರೆಂಟ್ಸ್ ಗಳಲ್ಲಿರುವಂತ ಅವರಲ್ಲೇ ಇರುವಂತ ಒಂದು ಮಾನಸಿಕ ಸಮಸ್ಯೆಗಳು, ಅವರಲ್ಲೂ ಎಷ್ಟೋ ಜನಕ್ಕೆ ಈ ಬೇಡದ ಆಲೋಚನೆ ಪದೇ ಪದೇ ಬರೋರು, ಅಥವಾ ಅವರಲ್ಲೂ ಸಿಕ್ಕಾಪಟ್ಟೆ ಮನಸ್ಸಲ್ಲಿ ಚಿಕ್ಕ ವಿಚಾರಕ್ಕೂ ಬೇಜಾರ್ ಮಾಡ್ಕೊಳ್ಳೋರು, ಅವ್ರ ತಲೆ ಒಳಗಡೆ ಒಂದ್ಸತಿ ಹಿಂಗ್ ಬಂದ್ ಕುತ್ಕೊಂಡ್ಬಿಟ್ರೆ ಅಷ್ಟೇ ಆಯ್ತು. ಈಗ ಕಾಲೇಜ್ಗೆ ಹೋಗೋ ಹುಡುಗರೆಲ್ಲ ಕೆಟ್ಟೋಗ್ತಾ ಇದಾರೆ, ಅದಕ್ಕೆ ನೀನ್ ಕಾಲೇಜ್ಗೆ ಹೋಗ್ಬೇಡ, ಮನೇಲೆ ಕುತ್ಕೊಂಡ್ಬಿಡು. ಅವ್ರ ಮೊಬೈಲ್ ಕಿತ್ಕೊಂಡು, ಅವ್ರೇನು ಮಾಡೇ ಇರಲ್ಲ, ಮೊಬೈಲ್ ಲಾಕ್ ತೆಗಿ, ನನ್ ಮುಂದೆ ತೆಗಿ, ಮೊಬೈಲ್ ಕಿತ್ಕೊಂಡು ಇಟ್ಕೊಂಡೋದು, ಇದೆಲ್ಲವೂ ಆಕ್ಸೆಪ್ಟಬಲ್ ಅಲ್ಲ. ಈಗ ಸರ್ ಹೇಳ್ತಾ ಇದ್ರು, ಎಲ್ಲರೂ ಮೊಬೈಲ್ ಅಲ್ಲಿ ಇದ್ದಾರೆ, ಎಲ್ಲರೂ ಮೊಬೈಲ್ ಪ್ರಪಂಚವಾಗಿದ್ದಾಗ ಒಬ್ರು ಇಬ್ಬರನ್ನ ನೀನ್ ಏನು ಕೊಡೋದೇ ಇಲ್ಲ ಅಂತ ಸಂಪೂರ್ಣವಾಗಿ ವಿತ್ಡ್ರಾ ಮಾಡೋದು ಕಷ್ಟ ಆಗುತ್ತೆ. ಸೊ ನಾವು ಈಗನ್ನ ಬೆಳವಣಿಗೆಯ ಒಂದು ರೀತಿಯಲ್ಲಿ ಮಕ್ಕಳನ್ನ ಬೆಳೆಸ್ಬೋದಾಗತ್ತೆ. ಕೆಲವ್ರು ಹೇಳ್ತಾರೆ, ನೀವೇನ್ರಿ ಈ ತರನೋ ಹೇಳ್ತೀರಾ, ಆ ತರನೋ ಹೇಳ್ತೀರಾ ಅಂತ. ದೆರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್. ದೆನ್ ಇಸ್ 100% ಎಲ್ಲರೂ 100% ಮಕ್ಳೇ ಕರೆಕ್ಟ್, 100% ಪೇರೆಂಟ್ಸ್ ಸಮಾನಾಂತರವಾಗಿ ಯೋಚನೆ ಮಾಡಬೇಕು ಅನ್ನುವಂಥದ್ದು ಎರಡೂ ಕಡೆಯಿಂದ. ಚೇಂಜಿಂಗ್ ಟೈಮ್ಸ್ ಅಲ್ಲಿ ಆ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡ್ಲೇಬೇಕು. ಈಗ ಮಗು ಸಂಪೂರ್ಣ ಕರೆಕ್ಟ್ ಆಗಿರ್ತಾರೆ, ಈಗ್ಲೂ ಕೆಲವೊಂದೆಲ್ಲ ಮಕ್ಳು ನಮ್ಮ ಮೊಬೈಲೇ ಮುಟ್ಟಲ್ಲ. ನಾ ತುಂಬಾ ಕಾಲೇಜು ಸ್ಕೂಲ್ಸ್ ಗಳೆಲ್ಲ ಹೋಗಿ ಕೇಳಿದಾಗ ಎಷ್ಟೋ ಜನ ಮಕ್ಳು ಕೈ ಎತ್ತಿದ್ದಾರೆ, ಇಲ್ಲ ನನ್ ಮೊಬೈಲೇ ಇಲ್ಲ, ನನ್ ಮೊಬೈಲೇ ಮುಟ್ಟಲ್ಲ ಅಂತ ಹೇಳಿ. ಸೊ ನಾವ್ ಅವಾಗ ಸಂಪೂರ್ಣ ಮಕ್ಳು ಸಮಾಜನೇ ಸರಿಗಿಲ್ಲ, ಯೂತ್ಗಳು ಬುದ್ಧಿನೇ ಕಲ್ತಿಲ್ಲ ಅಂತೆಲ್ಲ ಹೇಳಕ್ ಆಗಲ್ಲ. ಈ ತರದ ಕೇಸಲ್ಲಿ ವೆರಿ ಆಬ್ವಿಯಸ್ ಎವಿಡೆಂಟ್ ಆಗಿದೆ, ಆ ಹುಡುಗಿ ಮದ್ವೆ ಮಾಡ್ಕೊಂಡು ಸ್ವಲ್ಪ ದಿನಕ್ಕೇನೆ ಈ ರೀತಿ ಮಾಡಿದ್ದಾರೆ ಅಂದ್ರೆ ಪ್ಲಾನ್ಡ್ ಏನಿರಲ್ಲ. ಆದ್ರೆ ಎಷ್ಟೋ ಪರಿಪರಿಯಾಗಿ ಬೇಡ್ಕೊಂಡಿರ್ತಾರೆ, ಇಲ್ಲ ಇಲ್ಲ ನನ್ ಮದ್ವೆನೆ ಮಾಡ್ಕೊಳಲ್ಲ, 20 ವಯಸ್ಸು ನನಗೆ ಅಂತ ಹೇಳಿರ್ತಾರೆ. ಆದ್ರೆ ಪೇರೆಂಟ್ಸ್ ಒಪ್ಪಿಸ್ಬೇಕಂದ್ರೆ ಇಲ್ಲಿ ಸಾಕಷ್ಟು ಡಾಕ್ಟರ್, ಅದಕ್ಕೆ ನಾನು ಪ್ರಶ್ನೆ ಕೇಳಿದ್ದು, ಅಂದ್ರೆ ಮಕ್ಕಳು ತಮ್ಮ ಪೋಷಕರ ಹತ್ರ ಅವ್ರ ಭಾವನೆಗಳನ್ನ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಬ್ರಿಡ್ಜ್ ನಿರ್ಮಾಣ ಆಗ್ತಾ ಇದೆಯಾ ಹೇಗೆ ಅನ್ನೋದು? ಈಗ ಎಲ್ಲಾರು ಹೇಳ್ಕೊತಾನೆ ಇದಾರೆ. ಕೆಲವೊಂದ್ ಕಡೆ ಹಿಂಗೆ ಹೇಳ್ಕೊಳಕ್ ಆಗದೆ ಇದ್ದಾಗ ಅವ್ರು ಕ್ರೈ ಫಾರ್ ಹೆಲ್ಪ್ ಮಾಡಿರ್ತಾರೆ, ಅದನ್ನ ಅವ್ರು ಕೇಳಿಸ್ಕೊಳ್ದೆ ಇದ್ದಾಗ ಈ ತರದ ಘಟನೆಗಳು ಆಗಿರುತ್ತೆ. ಈಗ ಸೂಸೈಡ್ ಮಾಡ್ಕೋಬೇಕಾದ್ರೂ ಮುಂಚೆನೂ ಸಹ ಎಷ್ಟೋ ಜನ, ಬರೀ ಮಕ್ಳು ಅಂತಲ್ಲ ದೊಡ್ಡವರು ಸಹ, ಅವ್ರು ಕ್ರೈ ಫಾರ್ ಹೆಲ್ಪ್ ಕೇಳ್ಕೊಂಡಿರ್ತಾರೆ. ನನಗೆ ಹಿಂಸೆ ಆಗ್ತದೆ, ನನಗೆ ಸತ್ತೋಗ್ಬಿಡ್ಬೇಕು ಅಂತ ಅನ್ಸ್ತಾ ಇದೆ ಅಂತ ಹೇಳ್ಬೇಕಾದ್ರು, ಅಯ್ಯೋ ಏನೋ ಮಾತಾಡಬೇಡ, ಬಾಯಿಗೆ ಬಂದಾಗ ಮಾತಾಡಬೇಡ, ಸುಮ್ನೆ ಇರು, ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಈ ರೀತಿ ಹೇಳಿ ಸುಮ್ನೆ ನಿಲ್ಸ್ತಾರೆ. ಇನ್ನೊಂದು ರೀತಿಯಲ್ಲಿ ಮಕ್ಕಳು ಕೆಲವೊಂದ್ಸತಿ ಹೇಳಕ್ ಬಂದಾಗ ಈ ತರದ ವಿಚಾರಗಳಲ್ಲಿ ಎಮೋಷನಲ್ ಬ್ಲಾಕ್ ಮೇಲ್ ಗಳನ್ನು ಸಹ ಕೆಲವೊಂದು ಕಡೆ ಮಾಡಿರುವಂತ ಸಾಧ್ಯತೆಗಳು ಇರುತ್ತೆ. ಆಗ ಅವ್ರಿಗೆ ಹೆಲ್ಪ್ಲೆಸ್, ಏನು ಹೇಳಕ್ಕೆ ಆಗಲ್ಲ. ಈಗ ಹಿಂಗ್ ಆಗ್ಬಿಟ್ಟಿದೆ, ನಾನು ಏನು ಮಾಡಕ್ ಆಗಲ್ಲ, ಒಂಥರ ನಾನಿಲ್ಲಿ ಸ್ಟಕ್ ಆಗ್ಬಿಟ್ಟಿದೀನಿ ಅನ್ನೋ ಫೀಲು ಇದ್ದಾಗ ಈ ರೀತಿ ಆಗುವಂತ ಸಾಧ್ಯತೆ ಇರುತ್ತೆ. ಅದಾದ ನಂತರ ನಾನು ಹೆಂಗಾದ್ರು ಮಾಡಿದ್ರಲ್ಲೇ ಹೊರಗಡೆ ಬರ್ಬೇಕು, ಆ 20 ವಯಸ್ಸಿಗೆ ಏನ್ ಬಹಳ ಬುದ್ಧಿ ಇರಕ್ ಸಾಧ್ಯನೇ ಇಲ್ಲ. ಮಾಡಿರೋ ಕ್ರೈಮ್ಗೆ ಸಿಕ್ಕಾಕೊಂತೀವಿ, ಅದಕ್ಕೆ ಪನಿಷ್ಮೆಂಟ್ ಆಗುತ್ತೆ ಅನ್ನೋ ಯೋಚನೆನೂ ಆ ವಯಸ್ಸಲ್ಲಿ ಇರಕ್ಕೆ ಸ್ವಲ್ಪ ಕಡಿಮೆನೆ. ಅಂತ ಒಂದು ಸಂದರ್ಭಗಳಲ್ಲಿ ಸೊ ಇದನ್ನ ನಾವು ಸಂಪೂರ್ಣ ಮಗು ತಪ್ಪು ಮಾಡ್ಬಿಟ್ಟಿದೆ ಅಂತಾನೂ ಹೇಳಕ್ಕಾಗಲ್ಲ. ಇಲ್ಲಿ ಪೋಷಕರ ಒಂದು ಏನು ಅವ್ರ ಹಿಂಸೆ ಕೊಟ್ಟಿರ್ಬೋದು ಅನ್ನೋದನ್ನು ಸಹ ನಾವು ನೋಡ್ಬೋದಾಗತ್ತೆ. ಇಲ್ಲ, ನೀನ್ ಮಾತು ಕೇಳಲೇಬೇಕು, ಅವ್ರನ್ನ ಮದ್ವೆ ಆಗ್ಲೇಬೇಕು ಅಂತಾನು ಹೇಳಿದಾಗ ಅವ್ರಿಗೆ ಏನ್ ಹೆಲ್ಪ್ಲೆಸ್ ಆಗಿರ್ತಾರೆ. ಮಾತಾಡೋಣ ಡಾಕ್ಟರ್. ಓಕೆ, ಅಮೃತ ಸರ್, ಈಗ
ಈ ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತ ನಾವು ಕರಿತೀವಿ ಅಂತ, ಆದ್ರೆ ಇವರ ಆ ಸ್ಥಿತಿಯಲ್ಲಿಲ್ಲ. ಎಲ್ಲ ಪಾಪ ಏನಂದ್ರೆ ಏನು ಗೊತ್ತಿಲ್ಲ, ಜೀವನ ಬಗ್ಗೆ ಗೊತ್ತಿಲ್ಲ, ಕ್ರೈಮ್ ಬಗ್ಗೆ ಗೊತ್ತಿಲ್ಲ. ಆದಾಗ್ಯೂ ಈಕೆ ಸಿಯಾ ಏನು ಮಾಡಿದಾಳೆ, ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹುಡುಕಾಡಿರೋದು, ಗೂಗಲ್ ಸರ್ಚ್ ಮಾಡಿರುವಂಥದ್ದು, ಹತ್ಯೆ ಯಾವ ರೀತಿಗೆ ಮಾಡಬೇಕು, ಹತ್ಯೆ ಬಳಿಕ ಯಾವ ರೀತಿಗೆ ತನ್ನನ್ನು ತಾನು ಸೇಫ್ ಗಾರ್ಡ್ ಮಾಡ್ಕೊಳ್ಬೇಕು, ರಕ್ಷಿಸ್ಕೊಳ್ಬೇಕು ಅಂತ. ಅಂದರೆ ಈ ಮನಸ್ಥಿತಿ ಎಲ್ಲಿಂದ ಬರುತ್ತೆ ಅನ್ನುವಂಥದ್ದು. ನೋಡಿ, ಇವೆಲ್ಲ ಒಂದು ನಿಮಗೆ ಬೇಕೋ ಬೇಡೋ, ಒಬ್ಬಳೇ ಮಗಳು ಇವತ್ತು, ಇಲ್ಲ ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು, ಮುಗಿದೋಯ್ತು. ಆಮೇಲೆ ಇನ್ನಿಲ್ಲ, ಒಂಥರ ಮೈಕ್ರೋಗೆ ಇನ್ನೂ ಅರ್ಧ ಕಟ್ ಮಾಡಿದಂಥ ಫ್ಯಾಮಿಲಿಗಳು. ಇದನ್ನೇ ನೀವು 40, 45, 50 ವರ್ಷದ ಹಿಂಭಾಗದಲ್ಲಿ ಹೋದಾಗ ಜಾಯಿಂಟ್ ಫ್ಯಾಮಿಲಿಗಳಿತ್ತು. ಹಿಂದೂ ಸಿಸ್ಟಮ್ಮಲ್ಲೊಳಗಡೆ ನೀವು ಫಾರಿನ್ನಲ್ಲಿ ಲೆಕ್ಕ ಹಾಕೊಳ್ಳೋಕ್ಕೆ ಹೋಗಬೇಡಿ. ನಮ್ಮ ಭಾರತ ದೇಶದ ಒಂದು ಹಿಂದೂ ಸಿಸ್ಟಮ್ ಒಳಗಡೆ ಜಾಯಿಂಟ್ ಫ್ಯಾಮಿಲಿ, ಹಳ್ಳಿ ಒಳಗಡೆ ಆಗಲಿ ಒಟ್ಟು ಕುಟುಂಬದಲ್ಲಿ ಇರ್ತಿದ್ದೋ. ಅಣ್ಣ ತಮ್ಮನ ಮಕ್ಕಳು, ಅಕ್ಕನ ಮಕ್ಕಳು ಎಲ್ಲ ಒಂದೇ ಒಂದು ಮನೆಯಲ್ಲಿ ಕಡಿಮೆ ಅಂದರೆ 40-50 ಜನ ಇರ್ತಿದ್ರು. ಅಣ್ಣನ ಮಕ್ಕಳು ಏನಾದರೂ ಹೆಚ್ಚು ಕಡಿಮೆ ಆದರೆ ಇವನು ಕರೆದು ಜೋರು ಮಾಡ್ತಿದ್ದ ತಮ್ಮ, ಇಲ್ಲ ತಮ್ಮ ಅಣ್ಣನಿಗೆ ಹೇಳ್ತಿದ್ದ. ಅವನ ಹೆಂಡತಿ ಗಂಡ ಹೆಂಡತಿ ಜಗಳ ಆಡಿದ್ರೆ ತಂದೆ ಬರ್ರಿ ಇಲ್ಲಿ, ಇಲಾಖೆ ಹಿಂಗೆ ಗಲಾಟೆ ಮಾಡ್ತಿದ್ದ, ಒಂದು ನೀವಿಬ್ಬರೇ ಎಲ್ಲಾದರೂ ಹೋಗಿ ಬನ್ನಿ, ಧರ್ಮಸ್ಥಳಕ್ಕೆ ಹೋಗಿ ಬನ್ನಿ, ತಿರುಪತಿಗೆ ಹೋಗಿ ಬನ್ನಿ. ಇದು ಫ್ಯಾಮಿಲಿಯ ಇದೆಲ್ಲ ಹೇಳೋಕ್ಕೋದ್ರೆ ಈಗಿನ ಹೊಸ ಜನ್ರೇಷನ್ ಹೋಗ್ರಿ ಅದೇನು ಹೇಳ್ತೀರಿ ಅಂತಾರೆ. ಒಂದೇ ಲೈನಲ್ಲಿ ನೀವೇನು ಮಾಡಿದ್ದೀರಿ. ಇವತ್ತು ಎಲ್ಲ ಫ್ಯಾಮಿಲಿಗಳಲ್ಲೂ ಬರ್ತಿರೋದು ಇದೆ. ನಿಮಗೆ ಇವರು ಭಾವನೆಗಳನ್ನು ವ್ಯಕ್ತಪಡಿಸುವಂಥ, ಇವರಿಗೆ ಬಾಲ ಸಂಸ್ಕಾರನ ಕೊಡದೇ ಇರದೆ ನಮ್ಮದೇ ತಪ್ಪು, ಪೇರೆಂಟ್ಸ್ದು. ಅದು ಏನೋ ಒಬ್ಬರು ಹೇಳಿ ನಮ್ಮ ಇವರು ಹೇಳಿದ್ರಲ್ಲ, 100% ಪೇರೆಂಟ್ಸ್ಗಳದ್ದು ಇದಿದೆ. ನೀವು ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಿಬೇಕು, ಎಲ್ಲಿ ಪ್ರೀತಿಸ್ಬೇಕು ಅಲ್ಲಿ ಪ್ರೀತಿಸ್ಬೇಕು, ಎಲ್ಲಿ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕು ಅಲ್ಲಿ ವ್ಯಕ್ತಪಡಿಸ್ಬೇಕು. ಈಗ ಸಿಂಗಲ್ ಮಗು ಇದ್ದಿದ್ದು ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ಟೇಕನ್ ಆ್ಯಸ್ ದಿ ಅಡ್ವಾಂಟೇಜಸ್. ಅಂದರೆ ಏನು ಮಾಡಿದ್ರು ನನಗೆ ಮಾಡೋದು ಇವರು, ನನ್ನ ಬಿಟ್ಟು ಇವ್ರು ಯಾರು ಇದು ಮಾಡ್ತಾರೆ ಅಂತ ನೋಡಿ. ಬೇಕಾರೆ ಅಕಸ್ಮಾತ್ ನೀವು ಅವನು ಆ ಹುಡುಗ ಮೊದಲನೇ ಹುಡುಗನ ಹುಡುಗಿನ 10 ವರ್ಷ ಆದಮೇಲೆ ಅವ್ರ ಮನೆಯಲ್ಲಿ ಇನ್ನೊಂದು ಮಗು ಬರಲಿ, ಅವನ ಚೇಂಜ್ ಆಫ್ ಪ್ಲ್ಯಾನ್ ಹೇಗಿರುತ್ತೆ ಅಂದರೆ ಅಷ್ಟೊತ್ತಿಗೆಲ್ಲ ಈ ಅಡ್ವಾನ್ಸ್ ಟೆಕ್ನಾಲಜಿ ನೋಡಿ. ನೀವೇನು ಹೇಳಿದ್ರಲ್ಲ, ಹೇಗೆ ಕ್ರೈಮ್ ಮಾಡಬೇಕು, ಹೇಗೆ ತಪ್ಪಿಸ್ಕೋಬೇಕು. ಆ ಮಗು ಅಮ್ಮ ಎಲ್ಲೂ ಇಲ್ಲ ಅಂದಾಗ ಹೋಗಿ ಚಿವುಟೋದು, ಹೊಡೆಯೋದು. ಯಾಕೆ? ದಟ್ ಈಸ್ ದಿ ಭಾವನೆಗಳು ಕೆರಳುತ್ತಾ ಇರ್ತದೆ. ನನ್ನ ಪಾರ್ಟ್ನರ್ ಅಲ್ಲ, ನನ್ನ ಕಾಂಪಿಟೇಟರ್ ಒಬ್ಬ ಬಂದ ಮನೆ ಒಳಗಡೆ ಅಂತ. ಇದನ್ನು ತಂದೆ ತಾಯಿಗಳು ಕೂರಿಸ್ಕೊಂಡು ಹೇಳಿ ಒಂದು ಸರಿ ಗದರಿಸಿ 1-2 ಸರಿ ಹೊಡೆದು ಮಾಡಿದರೆ ಅದು ಪೇರೆಂಟ್ಸ್ ಜವಾಬ್ದಾರಿ. ಅದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಪೇರೆಂಟ್ಸ್ದೇ ಮೇಯ್ನು. ನಮ್ಮಲ್ಲಿ ಈಗ ಬಾಲ ಸಂಸ್ಕಾರ ಅಂತಿದೆ. ಒಂದಷ್ಟು ದಿನ ನಾವೆಲ್ಲ ಹೋಗ್ತಿದ್ದ ಮೊದಲು ಬೆಳಗ್ಗೆ ಎದ್ದು ಹಸುಗಳನ್ನ ಹೊರಗಡೆ ಕಟ್ಟಿ ಕಲ್ಗಚ್ಚು ಇದನ್ನೆಲ್ಲ ಹಾಕಿ ಆಮೇಲೆ ಕೈಕಾಲು ಮುಖ ತೊಳ್ಕೊಬಂದು ದೇವ್ರ ಮುಂದೆ ಒಂದು ಪ್ರಾರ್ಥನೆ ಹೇಳಿ ಓದಕ್ಕೆ ಕೂತು ಆಮೇಲೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಹೋಗ್ತಿದ್ದ. ಒಬ್ರಿಗೆ ಮಾಡಲಿಲ್ಲ ಅಂದರೆ ಸಾಯಂಕಾಲ ಬರೋಷ್ಟಲಿ ಒಂದು ಬೆತ್ತ ಹಿಡ್ಕೊಂಡು ರೆಡಿ ಇರ್ತಿದ್ರು. ಯಾಕೆ ಹಂಗೆ ಹೋದೆ ಅಂತ. ಶಿಸ್ತು ಕಲಿಸು. ಹಾಂ, ನೀವು ಯಾರಾದರೂ ಕಲಿಸ್ಕೊಟ್ಟಿದ್ದೀರಿ? ಇವತ್ತೆಲ್ಲ ಫಾಸ್ಟಾಗಿ ಹೋಗ್ತಾ ಇದೆ ಜಗತ್ತು, ನಾವು ಓಡ್ತಾ ಇದ್ದೀವಿ, ನಾನು ಓಡಬೇಕು, ನನ್ನ ಮಗನು BA ಆಗಬೇಕು ಇಲ್ಲ ಡಾಕ್ಟ್ರ್ ಆಗಬೇಕು. ನಿಮ್ಗೆ ಇನ್ನೇನು ಈ ಜಗತ್ತೊಳಗಡೆ ಬೇರೆ ಇಲ್ಲವೇ ಇಲ್ವಾ? ಯು ಥಿಂಕ್ ಆನ್ ದಿಸ್ ಲೈನ್. ಇವತ್ತು ನಾವೇ ಪೇರೆಂಟ್ಸ್ಗಳೇ ಮಾಡ್ಕೊಂಡಿರೋಂಥ ತಪ್ಪು. ಒಂದೇ ಮಕ್ಕಳು, ನಮಗೆ ಫೈನಾನ್ಷಿಯಲಿ ಕಷ್ಟ ನೋಡ್ಕೊಳಕ್ಕಾಗಲ್ಲ. ಅಪ್ಪ ಅಮ್ಮನ ಕರ್ಕೊಬರೋದು ಯಾವಾಗ ಅಂದರೆ ಇವರು ಮಗು ಹುಟ್ಟಿದಾಗ ಅಪ್ಪ ಅಮ್ಮನ ಸುಮ್ಮನೆ ಆ್ಯಸ್ ಎ ಸರ್ವೆಂಟು, ಅಲ್ಲಿ ಭಾವನೆಗಳಲ್ಲ. ಇವತ್ತು ಫಾರಿನ್ಗೆ ತಂದೆ ತಾಯಿಗಳನ್ನ ಕರ್ಕೊಂಡು ಹೋಗೋದು ಏನಕ್ಕೆ ಗೊತ್ತಾ? ಅವ್ರು ಡೆಲಿವರಿ ಆಗ್ತಾ ಇರ್ತದೆ, ಆವಾಗ 3 ತಿಂಗಳು 4 ತಿಂಗಳು ಈ ಅಮ್ಮ ನೋಡ್ಕೋಬೇಕು ಅಂತ. ನಾನ್ ಪೇಯ್ಡ್ ಸರ್ವೆಂಟು, ಯು ಕ್ಯಾನ್ ಯೂಸ್ ದಟ್ ವರ್ಡ್. ನಾನ್ ಪೇಯ್ಡ್ ಸರ್ವೆಂಟಾಗಿ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಅವಳಿಗೆ ಒಂದು 3 ತಿಂಗಳು ಮಾಡಿ ಬಂದಮೇಲೆ ನಾವು ಅಕ್ಕಪಕ್ಕದವರೆಲ್ಲ ಏನಮ್ಮ ಚೆನ್ನಾಗಿದ್ದೀರಾ ಹಾಗಂದ ಅವಳು ಹೇಳ್ಕೊಳಕ್ಕಾಗಲ್ಲ. ನನ್ನನ್ನು ಸರ್ವೆಂಟ್ ಥರ ಅಲ್ಲಿ ಆ ಮಗುನ ನೋಡ್ಕೊಳ್ಳೋದು ಮಾಡ್ಕೊಳಕ್ಕೆ ಉಪಯೋಗಿಸ್ಕೊಂಡ್ರು. ನನ್ನ ಎಲ್ಲೂ ಟೂರ್ಗೆ ಕರ್ಕೊಂಡೋಗಿ ಏನೂ ತೋರಿಸ್ಲಿಲ್ಲ. ಭಾಳ ಸ್ಯಾಟರ್ಡೆ ಸಂಡೇ ಒಂದು ಬಟ್ ಮಕ್ಕಳು ಫಾರಿನ್ಗೆ ಹೋದ್ರು ಅಂತ ಖುಷಿ ಪಡೋದು ಅವ್ರ ತಂದೆ ತಾಯಿನೇ ಅಲ್ವಾ ಸರ್? ಅದೇ ತಂದೆ ನೆವರ್ ನೀವು ಹೇಳ್ತೀನಿ. ಹಾಗಾಗಿದ್ದರೆ ಇವತ್ತು ನಾನು ಇದನ್ನು ಪೂರಾ ಭಾಳ ಇದಕ್ಕೆ ಎಂಡ್ ಸ್ಟೇಜಿಗೆ ತೊಗೊಂಡೋಗ್ಬಿಡ್ತೀನಿ. ಇವತ್ತು ಯಾಕೆ ವೃದ್ಧಾಶ್ರಮಗಳು ಬಂದಿದೆ? ಯಾಕೆ ಇದು ವೃದ್ಧಾಶ್ರಮಗಳಿಗೆ ಬಂದಿದೆ?
ಮನೆಗಳಲ್ಲಿ ಸಹ ಏನೂ ಮಾಡ್ಕೊಳಕ್ಕಾಗ, ದೊಡ್ಡ ಪ್ಯಾಲೇಷಿಯಲ್ ಬಿಲ್ಡಿಂಗು, ಅಪ್ಪ ಅಮ್ಮ ಇಬ್ಬರೇ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಅವನು ಅಲ್ಲಿಂದ ಫೋನ್ ಹೇಳ್ತಾನೆ, ಇಷ್ಟೆಲ್ಲ ಕಷ್ಟಪಡೋದಕ್ಕೆ ನಾನು ಹೇಳ್ತೀನಿ ಒಳ್ಳೆ ಒಂದು ವೃದ್ಧಾಶ್ರಮಕ್ಕೆ ತೊಗೊಂಡೋಗಿ ಅಲ್ಲಿರಿ, ಎಲ್ಲ ನಿಮ್ಮ ಫೆಸಿಲಿಟೀಸ್ ಇದೆ ಅಂತಾನೆ. ಸ್ವಲ್ಪ ಕೆಮ್ಮಿದ್ರು ಸಹ ನಾನು ಕೊಲಂಬಿಯಾ ಏಷ್ಯಾಕ್ಕೆ ಫೋನ್ ಮಾಡಿದ್ದೀನಿ, ಡಾಕ್ಟ್ರ್ ಹತ್ರ ನೀವು ಹೋಗಿ ಅಂತಾನೆ. ತುಂಬ ಇದಾಯಿತು ಅಂದರೆ ನಾನು ಆ್ಯಂಬುಲೆನ್ಸ್ಗೆ ಹೇಳಿದ್ದೀನಿ ಹೋಗು ಅಂತಾರೆ. ಅಯ್ಯ ನಿಮ್ಮ ಮಗ ನಿಮ್ಮ ಅಪ್ಪ ತೀರೋಗ್ಬಿಟ್ರಪ್ಪ ಅಂದರೆ ನಾನು ನಮ್ಮ ಫ್ರೆಂಡ್ಗೆ ಹೇಳಿದ್ದೀನಿ ಎಲ್ಲ ಮುಗಿಸೋಕ್ಕೆ ಕಾರಣ ಅಂತ ಪರಿಸ್ಥಿತಿ. ಬಟ್ ಯು ಕ್ಯಾನ್ ಟೇಕ್ ಇಟ್. ಇಷ್ಟು ನಾನು ಹೇಳಿದ್ದೀನಿ, ಭಾಳ ಸೀರಿಯಸ್ಸಾಗಿ ಯೋಚನೆ ಮಾಡಿ. ಈ ಅದರ್ ದ್ಯಾನ್ ಹಿಂದೂ ಕಮ್ಯುನಿಟಿ ಬಿಟ್ಟು ಒಂದು ಕಮ್ಯುನಿಟಿ ಹೇಳ್ತೀನಿ, ನೀವು ಹುಡ್ಕೊಂಡು ಬನ್ನಿ ಎಲ್ಲಾದರೂ ವೃದ್ಧಾಶ್ರಮಗಳಲ್ಲಿ. ಆ ಮುಸ್ಲಿಂ ಕಮ್ಯುನಿಟಿಯವರು ಒಬ್ಬರು ವೃದ್ಧಾಶ್ರಮದಲ್ಲಿಲ್ಲ. ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಯಾಕೆ ಅಂದರೆ ಅವರಲ್ಲಿ ಆ ಪೇರೆಂಟ್ಸ್ಗಳನ್ನ ಆ ಮಕ್ಕಳು ನೋಡಲಿಲ್ಲ ಅಂದರೆ ತಕ್ಷಣ ಹೋಗಿ ಅಲ್ಲಿ ಆ ಮಸೀದಿಯ ಇವರಿಗೆ ಮುಖಂಡರಿಗೆ ಹೇಳಿದ ತಕ್ಷಣ ಕರೆದು ಲೆಫ್ಟ್ ರೈಟ್ ತೊಗೊಂಡು ಹೇಳ್ತಾರೆ, ಅವರ ಭಾಷೆಯಲ್ಲೇ ಹೇಳ್ತಾರೆ, ಏನಾಗಿದೆ ನಿನಗೆ, ಅಪ್ಪ ಅಮ್ಮನ ಹೆಂಗೆ ನೋಡ್ಕೋಬೇಕು ಗೊತ್ತಾ, ಇವತ್ತು ನಮ್ಮಲ್ಲಿ ಸೀನಿಯರ್ ಸಿಟಿಜನ್ ಮೇಂಟೆನೆನ್ಸ್ ಆ್ಯಕ್ಟ್ ಬಂದಿರೋದು ಇದೇ ಕಾರಣ. ಹೌದಾ? ಹೌದು. ಅಂದರೆ ನಾವು ಯಾವ ಘಟ್ಟಕ್ಕೆ ಹೋಗ್ತಾ ಇದ್ವಿ, ಏನೋ ಇವರು ಕಾಂಪಿಟೇಷನು ಜಂಜಿ ಅಂತೆಲ್ಲ ಹೇಳ್ಕೊಂಡು ಹೋಗೋದು ಅಲ್ಲ. ಇವತ್ತು ಈ ಮಕ್ಕಳು ಸಡನ್ನಾಗಿ ಡಿಸಿಷನ್ ತಗೊಳ್ಳೋದು ಅಲ್ಲ. ನಾವು ಅವರಿಗೆ ಸಂಸ್ಕಾರನ ಕಲಿಸ್ಕೊಟ್ಟಿಲ್ಲ, ನಾವು ಅವ್ರಿಗೆ ಪೇಷನ್ಸನ್ನು ಕಲಿಸ್ಕೊಟ್ಟಿಲ್ಲ. ಏನು ಎಲ್ಲ ವೇಗದಲ್ಲಿ ಹೋಗ್ಬೇಕು, ಮೊಬೈಲ್ ನನ್ನ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಮೈ ಲೈಫ್ ಅಂತ ತಿಳ್ಕೊಂಡಿದಾರಲ್ಲ, ಅದು ತಪ್ಪದು. ಓಕೆ ಸರ್, ಮಾತಾಡ್ತೀನಿ. ನೀನು ನಂಜೇಗೌಡ್ರೆ, ಒಂದು ಪೋಷಕರು ಇಲ್ಲ ಅನ್ನೋದನ್ನು ಕಲಿಬೇಕು ಅಂತ. ಅಂದರೆ ಸಣ್ಣ ವಯಸ್ಸಿಂದನೇ ಮಕ್ಕಳಿಗೆ ಅವ್ರು ಕೇಳಿದ್ದನ್ನೆಲ್ಲ ಕೊಡ್ತಾ ಹೋದರೆ ಈ ಸಮಸ್ಯೆ ಅಂತ, ಆಮೇಲೆ ಆಗೋದಿಲ್ಲ ಅನ್ನೋದು ಮಕ್ಕಳು ಕಲಿತಾ ಇದ್ದಾವೆ ಅಂತ, ನಮ್ಮ ಕೈನಲ್ಲಿ ಆಗೋದಿಲ್ಲ ಅಂತ ಸಣ್ಣ ವಯಸ್ಸಿಂದ ನಾವು ಶುರು ಮಾಡ್ತೇವೆ ಅಂತ. ಅಂದರೆ ಎಲ್ಲೋ ಒಂದು ಕಡೆ ಮಕ್ಕಳನ್ನು ಬೆಳೆಸೋ ಸಣ್ಣ ವಯಸ್ಸಿಂದಲೇ ಅವುಗಳು ಕೇಳೋದಕ್ಕೆ ಯಾವುದು ನೀಡಿದೆಯೋ, ಯಾವುದು ರಿಕ್ವೈರ್ಮೆಂಟ್ ಇದೆ ಅದನ್ನು ಕೊಡೋದು ಬಿಟ್ಟು ಹೆಚ್ಚಾಗಿ ಐಷಾರಾಮಿಯಾಗಿ ಅವುಗಳನ್ನ ಬೆಳೆಸೋದು ಎಲ್ಲೋ ಒಂದು ಕಡೆ ಈ ರೀತಿಯಾದಂಥ ಅನಾಹುತಗಳಿಗೆ ಕಾರಣ ಆಗುತ್ತೆ ಅಂತ ಒಂದು ಚರ್ಚೆ ಇದೆ. ಏನಾಗ್ತದೆ ಗೊತ್ತಾ ಸರ್, ಈಗ ಪ್ರೀತಿಯಿಂದ ಒಬ್ಬರು ಮಕ್ಕಳು ಮಾಡ್ಕೊಂಡ್ಬಿಟ್ಟು ಪ್ರೀತಿಯಿಂದ ಬೆಳೆಸ್ಬೇಕು ಅಂತಾರೆ, ಪ್ರೀತಿ ಜಾಸ್ತಿ ತೋರಿಸ್ತಾರೆ. ಸರ್ ಹೇಳ್ದಂಗೆ ಪ್ರೀತಿ ಏನಾಗ್ಬಿಡುತ್ತೆ ಅಂದರೆ, ಈಗ ಏನು ಮಾಡಿದ್ರು ನಮ್ಮ ಅಪ್ಪ ನನಗೊಬ್ಬರಿಗೆ ಮಾಡ್ತಾರೆ. ಅದೇ ಎರಡು ಮಕ್ಕಳಿದ್ದಾಗ ಅಟ್ಲೀಸ್ಟ್ ಅಲ್ಲಿ ಏನಾಗುತ್ತೆ ಅಂದರೆ, ಒಬ್ಬರ ಮೇಲೆ ಆಸತ್ತು ಇನ್ನೊಬ್ರಿಗೆ ಅಲ್ಲಿ ಸ್ವಲ್ಪ ಇದು ಸ್ಟಾರ್ಟ್ ಆಗುತ್ತೆ, ಕಿರಿಕ್ ಸ್ಟಾರ್ಟ್ ಆಗುತ್ತೆ. ಅವನು ಚೆನ್ನಾಗಿ ನೋಡ್ಕೊಂತೀರಿ, ನಮ್ಮನ್ನು ಚೆನ್ನಾಗಿ ನೋಡ್ಕೊಂತೀರಲ್ಲ ಅನ್ನೋ ಭಾವನೆ ಬರುತ್ತೆ. ಏನಾಗುತ್ತೆ ಅಂದರೆ ಸರ್ ಹೇಳ್ದಂಗೆ ನೋಡಿ ಸರ್, ಹಿಂದೆ ಇತ್ತು ಮನುಷ್ಯನ ಬದುಕಬೇಕು ಅಂದರೆ ಸ್ವಲ್ಪ ಕಷ್ಟದಲ್ಲಿ ಬದುಕಬೇಕು. ಕಷ್ಟದಲ್ಲಿ ಬಂದಾಗ ಅದ್ರ ಬೆಲೆ ಗೊತ್ತಾಗುತ್ತೆ. ಈಗೇನಾಗುತ್ತೆ, ಮಕ್ಕಳನ್ನೆಲ್ಲ ಒಬ್ಬೊಬ್ಬರು ಮಕ್ಳು ಇಟ್ಕೊಂಡ್ಬಿಟ್ಟು ಅವತ್ತು 10 ರೂಪಾಯಿ ಬೆಲೆ ಇತ್ತು ಅಲ್ವಾ ಸರ್, 10 ರೂಪಾಯಿ ನಮಗೆ 500 ರೂಪಾಯಿ 1000 ರೂಪಾಯಿ ಇದ್ದಂಗಿತ್ತು. ಇವತ್ತಿಗೂ 500 ರೂಪಾಯಿ 1000 ಕೊಟ್ಟರೆ ಅದು ಒಂದು ಅರ್ಧ ಗಂಟೆ ಒಳಗೆ ಇಲ್ಲ ಅಂತ ಖರ್ಚು ಮಾಡ್ಕೊಂಬಂದ್ಬಿಡ್ತಾರೆ. ಅದರಲ್ಲೂ ಏನಾಗಿದೆ ಅಂದ್ರೆ, ಈಗ ಒಬ್ಬೊಬ್ರು ಮಕ್ಳು ಇಟ್ಕೊಂಡು ತಂದೆ ತಾಯಿಗಳು ಜಾಸ್ತಿ ಮುದ್ದು ಮಾಡ್ತಾರೆ. ನಮ್ಮ ಮಗ ಚೆನ್ನಾಗಿರ್ಬೇಕು, ಎಲ್ಲರಂತೆ ನನ್ನ ಮಗನೂ ಒಳ್ಳೆ ಬಟ್ಟೆ ಹಾಕ್ಬೇಕು, ಒಳ್ಳೆ ವಿದ್ಯಾವಂತ ಆಗಬೇಕು, ಒಳ್ಳೆ ಪೋಸ್ಟಿಂಗ್ಸ್ ಹೋಗ್ಬೇಕು ಅನ್ನೋದು ಇರುತ್ತೆ. ಅಟ್ಲೀಸ್ಟು ನಮ್ಮ ಅಪ್ಪ ಅಮ್ಮ ನಮಗೇನು ಮಾಡ್ತಾರೆ ಅಂದರೆ ಮಕ್ಕಳು ಮೈಂಡಲ್ಲಿ ಬರೋಲ್ಲ. ಏನಾರು ಒಂದು ಸ್ವಲ್ಪ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು ಸರ್, ಸ್ವಲ್ಪ ಏನಾರು ಮಕ್ಕಳುಗಳಿಗೆ ಒಂಚೂರು ಏನಾರು ಸ್ವಲ್ಪ ನಾವು ಏನಾದ್ರು ಜೋರ ಬೈಯಕ್ಕೆ ಹೋಗ್ಬಿಟ್ರೆ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟು ರೂಮ್ ಸೇರ್ಕೊಂತವೆ. ನಮಗೇನು ಭಯ ಸ್ಟಾರ್ಟ್ ಆಗುತ್ತೆ, ಅವ್ರ ಮನಸ್ಥಿತಿ ಹೆಂಗೆ ಚೇಂಜ್ ಮಾಡ್ಕೊಂತಾರೆ ಅನ್ನೋದು ಗೊತ್ತಾಗಲ್ಲ. ತಂದೆ ತಾಯಿಗಳು ನಮ್ಮ ಮಕ್ಕಳು ಒಳ್ಳೆಲ್ಲ ಅಂತ ಇರ್ತೀವಿ, ಇವಕ್ಕೇನಾರು ಒಂದು ಸ್ವಲ್ಪ ಹೇಳ್ತಿದ್ದಾಗೆಲ್ಲ ಕೋಪ ಮಾಡ್ಕೊಂತಾರೆ. ಇದಕ್ಕೇನು ಮಾಡೋದು? ಆಮೇಲೆ ಇನ್ನೊಂದು ಏನಾಗ್ತೈತೆ ಗೊತ್ತು ಸರ್, ಬೇಜಾರು ಮಾಡ್ಕೊಬೇಡ್ರಿ, ನಾನು ಈ ಸ್ಟುಡಿಯೋದಲ್ಲಿ ಈ ಥರ ಮಾತಾಡ್ತೇನೆ ಅಂತ. ನಾವು ಕಾಲೇಜಿಗೆ ಕಳಿಸ್ತೀವಿ, ಕಾಲೇಜಿಂದ ಸೀದಾ ಅವ್ರ ಮನೆಗೆ ಬರಲ್ಲ, ಯಾವುದೇ ಕಾರಣಕ್ಕೂ ಬರಲ್ಲ. ಫ್ರೆಂಡ್ ಸರ್ಕಲ್ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಈಗೆಲ್ಲ ಸ್ಟಾರ್ಟ್ ಆಯ್ತಲ್ಲ ಸರ್ಗಳು. ಸರ್ ಹೇಳ್ದಂಗೆ ಪಬ್ಗಳು ನಾವು ಕಣ್ಣಲ್ಲಿ ನೋಡಿರಲಿಲ್ಲ, ಯಾವ ಥರದ ಇದು ಬಂದಿದೆ ಸರ್ ಇವಾಗ. ಈಗ 10-15 ವರ್ಷಕ್ಕೆ ಕುಡಿಯೋದು ಕಲ್ತಿದ್ದಾರೆ. ಮೊದಲು 50 ವರ್ಷ 40 ವರ್ಷರು ಏನೋ ಹಿರಿಯರು ಅವರ ಬೇಜಾರಕ್ಕೆ ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡೋಣ. ಇವತ್ತು 15 ವರ್ಷ ಹುಡುಗರು ತಾಡಿ ಸರ್, ಹೆಣ್ಮಕ್ಳು ಪಬ್ಗಳಲ್ಲಿ ನೋಡೋಕ್ಕೆ ಒಂಥರ ಬೇಜಾರಾಗುತ್ತೆ. ಆ ಮಟ್ಟಕ್ಕೆ ಇದಕ್ಕೆಲ್ಲ ಯಾರು ಸರ್ ಕಡಿವಾಣ ಹಾಕಾರೋ ಹೇಳಿ ಸರ್? ಸರ್ ನಾವು ಕಳಿಸಿರ್ತೀವಿ ಸರ್, ನಮ್ಮ ಮಕ್ಕಳನ್ನ ಕಾಲೇಜಿಗೆ ಕಳಿಸಿರ್ತೀವಿ, ಕಾಲೇಜ್ ಮುಗಿಸಿ ಬಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಜೊತೆ ನಾವು ಬರ್ತಡೇ ಮಾಡಕ್ ಹೋಗಿ. ಈಗ ಸ್ಕೂಲ್ಗಳಲ್ಲಿ ಟೀಚರ್ಗಳು ಹೊಡಿಬಾರ್ದು ಅಂತ ನೀವೇ ರೂಲ್ ತಂದಿದ್ದೀರಿ, ಇನ್ನು ಅವ್ರು ಎಲ್ಲಿಂದ ದಾರಿಗೆ ಬರ್ತಾರೆ ಅಂತ ನೀವು ಹೊಡಿಬಾರ್ದು ಅಂತ ರೂಲ್ಸ್ ತಗೊಂಡು ನೀವು ಪೋಷಕರು ನೀವೇ ಹೋಗಿ ಗಲಾಟೆ ಮಾಡ್ತೀರಿ, ನಮ್ಮ ಮಕ್ಕಳ ಮೇಲೆ ಹೊಡೆದ್ಬಿಟ್ರು, ನಮ್ಮ ಮಗ ಮೇಲೆ ಹೊಡೆದ್ಬಿಟ್ರು ಟೀಚರು ಅಂತ. ಸೊ ಅದು ಎಲ್ಲೋ ಒಂದು ಕಡೆ ಪೋಷಕರದ್ದು ಸಮಸ್ಯೆ ಇದೆ, ಅವ್ರದ್ದು ತಪ್ಪಿದೆ ಇದರಲ್ಲಿ ಅನ್ನೋದು ಚರ್ಚೆ. ಸರ್ ಕೆಲವೊಂದು ಪೋಷಕರು ಮಾತ್ರ ಜವಾಬ್ದಾರಿ ಹೆಚ್ಚಿಗೆ. ಕೆಲವೊಂದು ಪೋಷಕರು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿ ಏನೊಂದು ಎಡೆಟ್ಟು ಹೊಡೆದ್ರೆ ಏನಾಗಲ್ಲ. ನಾವೆಲ್ಲ ಚಿಕ್ಕದ್ರಲ್ಲೆಲ್ಲ ಟೀಚರ್ ಸ್ಕೂಲ್ಗೆ ಏಟ್ ತಿಂದೆ ಸರ್ ನಾವು ವಿದ್ಯೆ ಕಲ್ತಿರೋದು. ಈಗೇನಂತೆ ಸೂಕ್ಷ್ಮತೆ, ನಮ್ಮ ಮಕ್ಕಳ ಮೇಲೆ ಯಾಕೆ ಕೈ ಮಾಡಿರಿ ಅಂತ ಪೋಷಕರು ಹೋಗಿ ಅವ್ರಿಗೆ ಮುಗಿ ಬೀಳ್ತಾರೆ. ಅಟ್ಲೀಸ್ಟ್ ಮನುಷ್ಯಗೊಂದು ಭಯ ಹುಟ್ಟಲಿಲ್ಲ ಅಂದ್ರೆ ಹೆಂಗೆ ಓದ್ತಾರೆ ಸರ್?
ಹೌದಲ್ವಾ ಸರ್? ಅದನ್ನು ನಾವು ಹೊಡೆಯೋದನ್ನೆಲ್ಲ ತಪ್ಪು ಅಂತ ಹೇಳೋಕ್ಕಾಗಲ್ಲ ಸರ್. ಈಗ ನಾವು ಸ್ಕೂಲಿಗೆ ಕಳಿಸೋ ಉದ್ದೇಶ ಏನಿದೆ, ನಮ್ಮ ಮಗ ಒಳ್ಳೆ ವಿದ್ಯಾವಂತ ಆಗಲಿ ಅಂತ ಕಳಿಸಿರ್ತೀವಿ. ಅದನ್ನು ಬಿಟ್ಬಿಟ್ಟು ನೀವು ನಮ್ಮ ಮಗನ ಮೇಲೆ ಏನೋ ಒಂದು ಏಟು ಹೊಡಿತಾರೆ ಸರ್. ಏನೋ ತಪ್ಪು ಮಾಡಿದಾಗ ಸಣ್ಣ ಪುಟ್ಟದಕ್ಕೆಲ್ಲ ಏನು ಅದನ್ನೆಲ್ಲ ನಾವು ಇದು ಮಾಡೋಕ್ಕೆ ತಪ್ಪು ಅಂತ ಹೇಳೋಕ್ಕಾಗುತ್ತಾ ಸರ್? ಎಸ್, ಖಂಡಿತ. ಅದರಲ್ಲಿ ಒಂದು ಹೇಳಬೇಕು ಅಂದರೆ, ಈಗ ನಿಮಗೆ ಬಾಲ್ಯಾವಸ್ಥೆ ಬಗ್ಗೆ ಹೇಳ್ಬೇಕಾದ್ರೆ 10th 12th 13 ಅಂತ ಹೇಳಿದು ಈ ಟೀನೇಜ್ ಸ್ಟಾರ್ಟ್ ಆಗುತ್ತೆ. ಅದು ಅಪ್ ಟು 19ವರೆಗೆ. ಆಮೇಲೆ 20 ಆದಮೇಲೆ ಈ ಟೀನ್ ಬರೋಲ್ಲ. ಈ 13 to 19 ಇದೆಯಲ್ಲ, ಇಟ್ ಈಸ್ ಎ ಫುಲ್ ಲೈಫಿಂದು ಟರ್ನಿಂಗ್ ಪಾಯಿಂಟು. ಆವಾಗಲೇ ನಿಮಗೆ SLC ಬರ್ತದೆ, PUC ಬರ್ತದೆ. ಅಷ್ಟು ಆ PUC ಆದಮೇಲೆ ಪ್ರೊಫೆಷನಲ್ ಕೋರ್ಸ್ಗಳಿಗೆಲ್ಲ ಹೋಗ್ತದೆ. ಈ ಟೀನೇಜಲ್ಲಿ ನೀವು ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಪೇರೆಂಟ್ಸು ಅಂತ ಹೇಳಿದರೆ ಅದರಂತಹ ದುರಂತ ಇವೆಲ್ಲವೂ ಸಹ. ಎಸ್ ಸರ್.